ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನಮ್ಮ ಗಿಡದಲ್ಲಿ ಹರಳ್ತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಸೋಮವಾರ ಬೆಳಗ್ಗೆ, ನಾನು ಭಾನುವಾರ ಸಂಜೆನೇ ದೋಸೆಗೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಅಂತ ಹಿಟ್ಟು ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಉಬ್ಬಿತ್ತು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕಿದ್ದೀನಿ. ಇವಾಗ ಇಲ್ಲಿ ಬಿಟ್ಟಿರೋ ಹೂವು ಎಲ್ಲ ಬಿಡಿಸ್ಕೊತೀನಿ. ನಾನು ನಿನ್ನೆ ಹೂವು ತೊಗೊಂಬರೋದು ಮರ್ತೋದೆ. ಇವಾಗ ಅವ್ನು ಪೂಜೆ ಮಾಡ್ತೇನೆ, ಅದಕ್ಕೆ ಈ ಹೂವನ್ನೇ ಮುಡ್ಸಪ್ಪ ಇವತ್ತೊಂದು ದಿನ ಅಂತ ಹೇಳಿದೆ. ಹೂವವ್ರು ಬರೋದು ಲೇಟ್ ಆಗುತ್ತೆ. ಅವರು ಒಂದು 8:30 8:50 ನಂಗೆ ಬರ್ತಾರೆ. ಆದ್ರೂ ನಮ್ಮ ಗಿಡದಲ್ಲಿ, ನಾವು ನೆಟ್ಟಿರೋ ಗಿಡದಲ್ಲಿ ಹೂವು ಬಿಟ್ಟಿರೋದು ಮುಡ್ಸೋಕ್ಕೂ ನಮಗೂ ಖುಷಿನೇ, ಚೆನ್ನಾಗಿ ಅನಿಸುತ್ತೆ. ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ 2 ಸರಿ ಮಾಡಿದ್ದೀನಿ ನಾನು ಇವತ್ತು. ಅವನು ಆಲೂಗಡ್ಡೆ ಪಲ್ಯನೂ ಕೇಳ್ದ, ಪಾಪ ಮಾಡಿಕೊಡೋಕ್ಕೆ ಆಗಲಿಲ್ಲ. ಚಟ್ನಿ ಮತ್ತು ಪೊಮೊಗ್ರಾನೇಟ್ ಇತ್ತು, ಸ್ನ್ಯಾಕ್ಸ್ಗೆ ಹಾಕಿದ್ದೀನಿ. ದೋಸೆ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ ಅವರು. ಇವಾಗ ಸ್ಕೂಲಿಗೆ ಹೊರಟರು. ಅವರು ನನಗೆ ಫೀಲ್ ಆಗ್ತಾಯಿತ್ತು, ಅವಳು ಸ್ಕೂಲ್ಗೆ ಹೋಗ್ತಾ ಇದ್ಲು. ಇವನಿಗಾಗಲೇ 1 ತಿಂಗಳಿಂದ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಆದರೆ ಅವಳಿಗೆ 2 ತಿಂಗಳು ಫುಲ್ ಕಂಟಿನ್ಯೂಸ್ ಆಗಿ ರಜೆ ಇತ್ತು. ಅವಳು ನಾನು ಜೊತೆಲೇ ಇರ್ತಾಯಿದ್ವಿ, ಎಲ್ಲೋದ್ರೂ ಜೊತೆ, ಎಲ್ಲಿ ಊರಿಗೆ ಹೋದ್ರೂ ಜೊತೆಲೇ ಹೋಗ್ತಾಯಿದ್ವಿ, ಮನೇಲಿದ್ರೂ ಜೊತೆಲೇ. ಇವಾಗ ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 4 ಗಂಟೆವರೆಗೂ ನಾನು ಒಬ್ಳಿಗೇ ಒಂಥರ 2 ದಿವಸ ಸೆಟ್ ಆಗೋವರೆಗೂ ಒಂಥರ ಅನಿಸ್ತಾ ಇತ್ತು, ಒಬ್ಬಳೇ ಅಂತ. ಇವಾಗ ಹೋಗಿ ಬಿಟ್ಟು ಬಂದೆ ನಾನು ಸ್ಕೂಲಿಂದ. ಅವರಿಬ್ಬರು ಜಗಳ ಮಾಡ್ಕೊಳ್ಬೇಕಾದ್ರೆ ನಂಗೆ ಅನಿಸ್ತೈತಿ ಯಾವಾಗಪ್ಪ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಆದರೆ ಇವಾಗ ಈ ಥರ ಫೀಲ್ ಆಗುತ್ತೆ. ಇವಾಗ ಅವ್ನು ಪೂಜೆ ಮಾಡಿ ಹೋಗಿದ್ದ, ಒಂದೊಂದೇ ಹೂವು ಮುಡಿಸಿ. ಅಷ್ಟರಲ್ಲಿ ಬಟ್ಟೆ ಮಿಷಿನ್ಗೆ ಹಾಕ್ಬಿಡೋಣ, ಬಿಸಿಲು ಚೆನ್ನಾಗಿದೆ ಅಂತ ಬಟ್ಟೆ ಮಿಷನ್ಗೆ ಹಾಕ್ತೆ. ಇದು ನೋಡಿ ನನ್ನ ಕಿಚನ್ ಕತೆ. ಮಿಕ್ಸಿ ಜಾರ್ನ ಸರಿಯಾಗಿ ಕೂರಿಸಿರ್ಲಿಲ್ಲೇನೋ ನಾನು ಚಟ್ನಿ ಮಾಡೋವಾಗ, ಎಲ್ಲ ಹಾರಿಬಿಟ್ಟಿತ್ತು. ಇಲ್ಲಿ ಒಂದು ಕಾಳನ್ನು ಮಿಕ್ಸಿ ಜಾರ್ ಒಳಗೆ ಉಳ್ಕೊಂಡಿರಲಿಲ್ಲ, ಹಂಗೆ ಅಷ್ಟು ರೇಂಜಿಗೆ ಹಾರಿತ್ತು, ಎಲ್ಲ ಕಡೆ ಹಾರಿತ್ತು. ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಷ್ಟು ನೀಟಾಗಿ ಕೂರಿಸಿರ್ಲಿಲ್ಲೇನೋ ನಾನು, ಅದಕ್ಕೆ ಹಾರಿಬಿಟ್ಟಿತ್ತು. ಸರಿ, ಇನ್ನೇನು ಮಾಡೋದಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಮೊನ್ನೆನೇ ಈ ಬಾಟಲ್ಸ್ ಎಲ್ಲ ತೊಳ್ಕೊಂಡು ರೇಷನ್ ಎಲ್ಲ ತುಂಬ್ಕೊಂಡಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಿಂಗ್ ಆಗಿಬಿಡುತ್ತೆ ನೋಡಿ. ಗೋಡೆ ಮೇಲೆಲ್ಲ ಸಿಡ್ದಿತ್ತು. ಕೆಳಗಡೆ ಬಾಕ್ಸ್ ಇಟ್ಟಿದ್ದೀನಿ. ಇಲ್ಲೂ ಎಲ್ಲ ಕಡಲೆ ಹಾಕಿದ್ನಲ್ಲ, ಅದು ಎಲ್ಲ ಇಲ್ಲೆಲ್ಲ ಹಾರಿತ್ತು. ಇವಾಗ ಹಂಗೆ ಕ್ಲೀನ್ ಮಾಡಿದ್ನಲ್ಲ ಅಂದ್ಬಿಟ್ಟು ರೇಷನ್ನು ಯಾವ್ಯಾವ್ದು ಖಾಲಿಯಾಗಿತ್ತು ಎಲ್ಲ ತುಂಬ್ಕೊಂಡು ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡಿ ಕ್ಲೀನ್ ಆಯಿತು. ಇಲ್ಲೆಲ್ಲ ಹಾರಿತ್ತು. ತಟ್ಟೆ ಸ್ಟ್ಯಾಂಡ್ ಪೂರ್ತಿ ಎಲ್ಲ ತೆಗೆದು ತೊಳೆದಿದ್ದೀನಿ. ಎಲ್ಲ ತೊಳ್ಕೊಂಡು ಬಟ್ಟೆನೂ ವಾಶ್ಗೆ ಹಾಕಿದ್ನಲ್ಲ, ಬಟ್ಟೆನೂ ಆಗಿತ್ತು, ಎಲ್ಲ ಒಣಗಾಕಿದ್ದೀನಿ. ಬಿಸಿಲು ಚೆನ್ನಾಗಿ ಬಂದಿತ್ತು ಆಚೆ. ಬಟ್ಟೆ ನಾನು ಅವತ್ತೇ ತೊಳ್ಕೊತೀನಿ. ಡೈಲಿ ಬಟ್ಟೆ ವಾಶ್ ಮಾಡಿಬಿಡ್ತೀನಿ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿದೆ ಆಚೆ. ಇವಾಗ ಆನಂದ್ ಮೂವಿ ಬರ್ತಾಯಿತ್ತು. ಒಂದು ದೋಸೆ ಮಾಡ್ಕೊಂಡು ಹಣ್ಣು ತೊಳೆದಿಟ್ಟಿದ್ದೆ, ಸ್ಟೋರ್ ಮಾಡ್ಕೊಳ್ಳೋಣ ಫ್ರೂಟ್ಸ್ ಬುಟ್ಟಿಗೆ ಅಂತ. ಇವಾಗ ತೆಂಗಿನಕಾಯಿ ತುರಿದಿಟ್ಕೋತೀನಿ ನಾನು. ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು 15 ಡೇಸ್ವರೆಗೂ ಬರುತ್ತೆ, ಬೇಗ ಅಡುಗೆ ಮಾಡೋವಾಗ ಈಸಿ ಆಗುತ್ತೆ ಅಂತ. ನಾನಿದು ಕೋಸು ಬೇಳೆ ಬಸ್ಸಾರು ಅಂತೀವಿ ನಾವು. ಫ್ರೆಂಡ್ಸ್, ನೀವೇನಂತೀರ ಕಮೆಂಟ್ ಮಾಡಿ. ನಿಮ್ಮ ಕಡೆ ಇದು ಬೆಂಗಳೂರು ಕಡೆ ಬಸ್ಸಾರು ಅಂತಾರೆ, ನಮ್ಮ ಮಂಡ್ಯ ಕಡೆ ಉಪ್ಸಾರು ಅಂತೀವಿ ನಾವು ಇದಕ್ಕೆ. ಮಕ್ಕಳು ಮಧ್ಯಾಹ್ನ 4 ಗಂಟೆಗೆ ಬರ್ತಾರಲ್ಲ, ತಿನ್ನಲಿ ಅಂದ್ಬಿಟ್ಟು ಅಡುಗೆ ಮಾಡಿಟ್ಟೆ ನಾನು. ನೆನ್ನೆದು ಬಟ್ಟೆ ಇತ್ತಲ್ಲ, ನಾನು ಬಟ್ಟೆ ಎಲ್ಲ ಇನ್ನೂ ಟೈಮ್ ಇತ್ತು ಮಕ್ಕಳು ಕರ್ಕೊಬರಕ್ಕೆ ಹೋಗೋಕ್ಕೆ, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನಿಮ್ಮ ಟೈಮ್ನ ಫ್ರೀ ಮಾಡ್ಕೊಂಡು ಈ ನಂದೊಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.